ಜೈ ಶ್ರೀಕೃಷ್ಣ. ನಿನ್ನ ಕಷ್ಟವನ್ನು ನನಗೆ ಕೊಡು, ಫಲವನ್ನು ನೀನು ತೆಗೆದುಕೊಂಡು ಹೋಗು ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಹೇಗೆ ಅದು? ಶ್ರೀಕೃಷ್ಣನ ಮಾತುಗಳೇ ಹಾಗೆ. ಯಾರಿಗೂ ತಿಳಿಯದು, ಆದರೆ ಎಲ್ಲರಿಗೂ ಒಳ್ಳೆಯದಾಗುವುದು. ಶ್ರೀಕೃಷ್ಣನ ಮಾತು ಎಲ್ಲರಿಗೂ ತಿಳಿಯುವುದಾದರೆ ಯಾರೂ ಸಹ ಅರ್ಥ ಮಾಡಿಕೊಂಡವರೇ ಇಲ್ಲ. ಏಕೆಂದರೆ ಶ್ರೀಕೃಷ್ಣನ ಮಾತು ಸಹ ಅವನ ಒಂದು ರೂಪ ದೇವಾನುದೇವತೆಗಳಲ್ಲಿ ವಿಷ್ಣು ರೂಪ. ಹಾಗಾಗಿ ಶ್ರೀಕೃಷ್ಣನನ್ನು ನಾವು ನಾರಾಯಣ ಎಂದು ಭಾವಿಸಿದ್ದೇವೆ. ಹಾಗೆ ಲಕ್ಷ್ಮಿಯು ಸಹ ರಾಧೆಯೇ ಆಗಿದ್ದಾಳೆ. ಕೃಷ್ಣನು ಹೇಳುತ್ತಾನೆ, ನೀನು ಏನನ್ನು ಕೊಡುತ್ತೀಯೋ ಅದು ನಿನಗೆ ಸಿಗುವುದು, ನೀನು ಏನನ್ನು ಬೇಡುತ್ತೀಯೋ ಅದು ನಿನಗೂ ಸಿಗುವುದು. ಆದರೆ ನೀನು ಮಾಡಿದಂತಹ ತಪ್ಪುಗಳಿಗೆ ಕರ್ಮವನ್ನು ನೀನೇ ಅನುಭವಿಸುವೆ. ಅದನ್ನು ನಾನು ತೆಗೆದುಕೊಳ್ಳಲು ಆಗುವುದಿಲ್ಲ. ಆದರೆ ನಿನಗೆ ಒಳ್ಳೆಯದು ಬಯಸೋದು ಮಾತ್ರ ಶ್ರೀಕೃಷ್ಣನೇ. ಆದರೆ ನಿನ್ನ ತಪ್ಪಿಗಳಿಗೆಲ್ಲ ನೀನೇ ಕರ್ಮವನ್ನು ಅನುಭವಿಸಬೇಕು ಎಂದು ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗೆ ಶ್ರೀಕೃಷ್ಣನು ರಾಧಾ ಇವರಿಬ್ಬರೂ ಸಹ ಲಕ್ಷ್ಮೀನಾರಾಯಣನ ಸ್ವರೂಪ ಆಗಿರುವುದರಿಂದ ಎರಡು ದೇಹ ಒಂದೇ ಜೀವ ಅನ್ನೋ ಹಾಗೆ ಇಬ್ಬರೂ ಇದ್ದವರು. ಆದರೆ ಅವರು ಹೇಳುವುದೇನೆಂದರೆ, ಕಷ್ಟ ಎಲ್ಲರಿಗೂ ಬರುವುದು. ನಾವೇ ಭಗವಂತರಾಗಿದ್ದರೂ ಸಹ ನಮಗೇ ಕಷ್ಟ ಬಿಟ್ಟಿಲ್ಲ, ಅಂದಲ್ಲಿ ನಿಮಗೆ ಕಷ್ಟ ಬಿಟ್ಟಿತೆ? ನಾವು ಮನುಷ್ಯರು, ನಾವು ಕಷ್ಟಗಳನ್ನು ಅನುಭವಿಸುವುದಕ್ಕಾಗಿ ಹುಟ್ಟಿದೆವು. ಹಾಗೆ ಸುಖವನ್ನು ಸಹ ಎರಡೂ ಸಮಾನವಾಗಿ ನೀನು ಅನುಭವಿಸಿದಾಗ ಮಾತ್ರ ನಿನಗೆ ನೀನಾಗಿರಲು ಸಾಧ್ಯ. ಇಲ್ಲವಾದಲ್ಲಿ ನೀನು ಮನುಷ್ಯನೇ ಅಲ್ಲ. ಕಷ್ಟ ಸುಖ ಎರಡನ್ನೂ ನೀನು ಸಮಾನವಾಗಿ ಹಂಚಿಕೊಳ್ಳಬೇಕು. ಏಕೆಂದರೆ ನಿನ್ನ ಕರ್ಮ ಕಷ್ಟ, ನಿನ್ನ ಒಳ್ಳೆತನ, ನೀನು ಕೂಡಿಟ್ಟಂತಹ ಒಳ್ಳೆ ಗುಣ ಅದು ನಿನ್ನ ಫಲ. ಹಾಗಾಗಿ ನಿನ್ನ ಕಷ್ಟ ನಿನ್ನ ಕರ್ಮ ಫಲವೇ ಆಗಿರುತ್ತದೆ. ನೀನು ಒಬ್ಬರ ಹತ್ತಿರ ಕಿತ್ತುಕೊಂಡು ತಿಂದಿದ್ದರೆ ನಿನ್ನ ಹತ್ತಿರ ಕಿತ್ತುಕೊಂಡು ತಿನ್ನುವರು ಸಹ ಇರುವರು. ಅದನ್ನು ನೀನು ನೆನಪಿನಲ್ಲಿಟ್ಟುಕೋ ಎಂದು ಶ್ರೀಕೃಷ್ಣನು ಸದಾ ಹೇಳುತ್ತಾರೆ. ಶ್ರೀಕೃಷ್ಣನ ಮಾತೇ ಹಾಗೆ. ಯಾರಿಗೂ ತಿಳಿಯದು, ಆದರೆ ಯಾರಿಗೂ ಅರ್ಥವಾಗದು. ಆದರೆ ಅವನು ಭಗವಂತನಾಗಿರುವುದರಿಂದ ಅವನ ಮಾತು ಅರ್ಥ ಮಾಡಿಕೊಳ್ಳುವುದು ಮನುಷ್ಯರಿಗೆ ಕಠಿಣವಾದದ್ದು. ಶ್ರೀಕೃಷ್ಣನೇ ಸ್ವಯಂ ನಾರಾಯಣನ ಸ್ವರೂಪ ಈ ಭೂಮಿಯ ಮೇಲೆ ಇಳಿದು ಬಂದದ್ದು. ಕೃಷ್ಣ ಹೇಳ್ತಾರೆ, ನಾನು ಮೊಸರು ಬೆಣ್ಣೆ ತಿಂದು ಬೆಳೆದವನು, ಆದರೂ ಸಹ ನಾರಾಯಣನಾಗಿ ನಾನು ಹಾಲು ತುಪ್ಪ ಬೆಣ್ಣೆ ತಿಂದು ಬೆಳೆದಿದ್ದೇನೆ. ನಾನು ಕಷ್ಟಗಳನ್ನು ಅನುಭವಿಸಿದ್ದೇನೆ. ನೀವೇನಕ್ಕೆ ಕಷ್ಟಗಳನ್ನು ಅನುಭವಿಸಬಾರದು? ಹೀಗೆ ಶ್ರೀಕೃಷ್ಣನು ಹೇಳುತ್ತಾರೆ.